ಮೈನ್ಕ್ರಾಫ್ಟ್ ಈ ಮೂವಿನ ಒನ್ ಆಫ್ ದಿ ಟಾಪ್ PC ಗೇಮ್ ಆಗಿರೋ ಮೈನ್ಕ್ರಾಫ್ಟ್ನ ಬೇಸ್ ಮಾಡಿಕೊಂಡು ತೆಗೆದಿದ್ದಾರೆ. ತುಂಬ ಜನಕ್ಕೆ ಈ ಗೇಮ್ ಬಗ್ಗೆ ಗೊತ್ತಿರುತ್ತೆ ಆ್ಯಂಡ್ ಆಟನೂ ಆಡಿರ್ತಾರೆ. ಬಟ್ ಕೆಲವರು ಆಡಿರಲ್ಲ, ಬಟ್ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಈ ಗೇಮ್ ಬಗ್ಗೆ ಗೊತ್ತೇ ಇರಲ್ಲ. ಸೊ ಈ ಕಾರಣಕ್ಕೆ ಈ ಗೇಮ್ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೆ ತಲೆ ಬುಡ ಏನು ಅರ್ಥ ಆಗಲ್ಲ. ಬಟ್ ಮೈನ್ಕ್ರಾಫ್ಟ್ ಬಗ್ಗೆ ತಿಳ್ಕೊಂಡಿರೋರಿಗೆ, ಆಡಿರೋರಿಗೆ ಈ ಮೂವಿ ಡೀಸೆಂಟ್ ಯುನೀಕ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಅಂಡ್ ಆಲ್ಸೋ ಅಡ್ವೆಂಚರ್ ಅಂಡ್ ಯುನೀಕ್ ಕಾನ್ಸೆಪ್ಟ್ಗಳು ಇಷ್ಟ ಆಗೋರಿಗೆ ಈ ಮೂವಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ರೆಸ್ಟ್ ಆಫ್ ದಿ ಆಡಿಯನ್ಸ್ಗೆ ಈ ಮೂವಿ ಏನು ಅರ್ಥ ಆಗಲ್ಲ ಅಂಥವ್ರು ನೋಡಕ್ಕೆ ಹೋಗ್ಬಿಡಿ, ಟೈಮ್ ವೇಸ್ಟ್ ಅನ್ಸೋದಂತೂ ಪಕ್ಕ. ಇನ್ನು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇನ್ನು ಈ ಮೂವಿ ಪ್ಲಾಟ್ ಏನಂದ್ರೆ, ರಿಯಾಲಿಟಿ ವರ್ಲ್ಡ್ ಅಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಮೈನ್ಕ್ರಾಫ್ಟ್ ವರ್ಲ್ಡ್ ಒಳಗೆ 4 ಜನ ಹೋಗ್ಬಿಡ್ತಾರೆ. ಬಟ್ ಅದರಿಂದ ಆಚೆ ಬರಕ್ಕೆ ಒಂದು ಐಟಮ್ ಬೇಕಾಗಿರುತ್ತೆ. ಅದನ್ನ ಹುಡುಕಿ ಹೇಗೆ ವಾಪಸ್ ರಿಯಾಲಿಟಿ ವರ್ಲ್ಡ್ಗೆ ಬರ್ತಾರೆ ಅನ್ನೋದೇ ಈ ಸಿನಿಮಾದ ಒನ್ಲೈನ್ ಸ್ಟೋರಿ. ಅಂಡ್ ಇದರಲ್ಲಿ ಜೇಸನ್ ಮೋಮೋ, ಜಾಕ್ ಬ್ಲ್ಯಾಕ್, ಎಮ್ಮಾ ಮೇಟ್ಸ್, ಸೆಬಾಸ್ಟಿನ್ ಯೂಗಿನ್, ಡೇನಿಯಲ್ ಬ್ರೂಕ್ಸ್ ಇವರೆಲ್ಲ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ಮೂವಿ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ VFX ಕ್ವಾಲಿಟಿ ತುಂಬಾ ಆರ್ಟಿಫಿಷಿಯಲ್ ಆಗಿರುತ್ತೆ. ಮೈನ್ಕ್ರಾಫ್ಟ್ ವರ್ಲ್ಡ್ ಬಿಲ್ಡಿಂಗ್ ನೋಡಕ್ಕೆ ಬಾಕ್ಸ್ ಟೈಪ್ ಅಲ್ಲಿ ಇರುತ್ತೆ, ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಬಟ್ ಅಲ್ಲಿಗೆ ಕ್ಯಾರೆಕ್ಟರ್ಸ್ ಎಂಟ್ರಿ ಆದ್ಮೇಲೆ ರಿಯಾಲಿಸ್ಟಿಕ್ ಆಗಿ CGI ವರ್ಕ್ ಇರಬೇಕಿತ್ತು. ಒಳ್ಳೆ ಕ್ಯಾರೆಕ್ಟರ್ಸ್ ನ ಒಂದು ಪ್ಲೇಸಿಗೆ ಅಣಿಸಿರೋ ತರ ಮಾಡಿದ್ದಾರೆ. ಸೊ ಈ ವಿಷಯದಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಿತ್ತು. ಇನ್ನು ಮೈನ್ಕ್ರಾಫ್ಟ್ ವರ್ಲ್ಡ್ ಬಿಲ್ಡಿಂಗ್ ಅಲ್ಲಿರೋ ಬಯೋಮ್ಸ್, ವಿಲೇಜರ್ಸ್, ನೆದರ್ ಪೋರ್ಟಲ್, ಕ್ರಾಫ್ಟಿಂಗ್ ಟೇಬಲ್, ಇನ್ನ ಬೇರೆ ಬೇರೆ ಐಟಮ್ಸ್ಗಳು ಆ ಗೇಮ್ ಅಲ್ಲಿ ಬೇಸಿಕ್ ಆಗಿ ಏನ್ ತಿಳ್ಕೊಬೋದೋ ಅದನ್ನೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಸ್ಟೋರಿ ಅಂಡ್ ಸ್ಕ್ರೀನ್ ಪ್ಲೇ ತುಂಬಾ ಹಳೇ ರೋಟೀನ್ ಪ್ಯಾಟರ್ನ್ ಆಗೋಯ್ತು. ಅಲ್ಲಿರೋ ಅಡ್ವೆಂಚರಸ್ ಜರ್ನಿ ಓಕೆ ಅಷ್ಟೇ. ಅಂಡ್ PC ಗೇಮ್ ಆಡಬೇಕಾದ್ರೆ ನಾವು ಆ ಬಯೋಮ್ಸ್ನ ಯಾವ ರೀತಿ ಎಕ್ಸ್ಪ್ಲೋರ್ ಮಾಡ್ತೀವಿ ಅದೇ ರೀತಿ ಇಲ್ಲೂ ಎಕ್ಸ್ಪ್ಲೋರ್ ಮಾಡಿದರೆ, ಮೈನ್ಕ್ರಾಫ್ಟ್ ಗೇಮ್ ಅಂದ್ರೆ ಒಂದಿನ ಆಡಿ ಮುಗಿಸೋ ಅಂಥದ್ದಲ್ಲ. ಅದನ್ನ ಎಷ್ಟು ವರ್ಷ ಬೇಕಾದ್ರೂ ಎಕ್ಸ್ಪ್ಲೋರ್ ಮಾಡ್ತಾ ಆಡ್ತಾನೆ ಇರ್ತಾರೆ. ಅಂಡ್ ಇದನ್ನ ತುಂಬಾ ಜನ ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋಕ್ಕೂ ಆಡ್ತಾರೆ, ಯಾಕಂದ್ರೆ ಅಷ್ಟು ಪೀಸ್ಫುಲ್ ಗೇಮ್ ಇದು. ಬಟ್ ರಾತ್ರಿ ಟೈಮ್ ಅಷ್ಟೇ ಡೇಂಜರಸ್ ಆಗಿರುತ್ತೆ. ಜೊತೆಗೆ ನೆದರ್ ಪೋರ್ಟಲ್ ಅಂಡ್ ಮೈನಿಂಗ್ ಕೂಡ ತುಂಬಾ ಡೇಂಜರಸ್ ಆಗಿರುತ್ತೆ. ಇನ್ನು ರಿಯಾಲಿಟಿ ವರ್ಲ್ಡ್ಗೂ ಇಲ್ಲಿರೋ ವರ್ಲ್ಡ್ಗೂ ವ್ಯತ್ಯಾಸ ಏನಿರಲ್ಲ, ಕೆಲವೊಂದು ಸಿಮಿಲರ್ ಆಗಿರುತ್ತೆ. ಇನ್ನು ಇದೊಂದು ಅಡ್ವೆಂಚರಸ್ ಕಾಮಿಡಿ ಜಾನರ್ ಆಗಿರೋದ್ರಿಂದ ಕಾಮಿಡಿ ಅಷ್ಟಾಗಿ ಏನು ವರ್ಕೇ ಆಗಲಿಲ್ಲ. ಬಟ್ ನಗ್ಸಕ್ ತುಂಬಾ ಟ್ರೈ ಮಾಡ್ತಾರೆ. ಒಂದೊಂದ್ಸಲ ತುಂಬಾ ಕ್ರಿಂಜ್ ಫೀಲ್ ಬರ್ಸ್ಬಿಡುತ್ತೆ. ಅಂಡ್ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ ಎಲ್ಲರದು ಡೀಸೆಂಟ್ ಆಗಿತ್ತು, ಇಂಪ್ರೆಸಿವ್ ಅಂತ ಯಾರ್ದು ಇರಲಿಲ್ಲ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾಟೋಗ್ರಫಿ, VFX ಕ್ವಾಲಿಟಿ, ಎಡಿಟಿಂಗ್ ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್ ಹೇಳ್ಕೊಳ್ಳೋ ತರ ಏನು ಇರಲಿಲ್ಲ, ಎಕ್ಸೆಪ್ಟ್ ಮೈನ್ಕ್ರಾಫ್ಟ್ ವರ್ಲ್ಡ್ ಬಿಲ್ಡಿಂಗ್. ಅದೊಂದೇ ಈ ಮೂವಿಲಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದು. ಸೊ ಓವರ್ ಆಲ್ ಸ್ಟಾರ್ಟಿಂಗ್ ಹೇಳ್ದಂಗೆ ಮೈನ್ಕ್ರಾಫ್ಟ್ ಗೇಮ್ ಇಷ್ಟ ಇರೋರಿಗೆ, ಅಡ್ವೆಂಚರ್ ಅಂಡ್ ಯುನೀಕ್ ಕಾನ್ಸೆಪ್ಟ್ ಇಷ್ಟ ಇರೋರಿಗೆ ಒಂದು ಎಕ್ಸ್ಪೆರಿಮೆಂಟಲ್ ವಾಚ್ ಆಗುತ್ತೆ ಅಷ್ಟೇ. ಅಂಡ್ ಮೇನ್ ಆಗಿ ಮಕ್ಳಿಗೆ ಹಾಕೊಟ್ರೆ ಇಷ್ಟಪಟ್ಟು ನೋಡ್ತಾರೆ, ಅರ್ಥ ಆಗದೆ ಇದ್ರು ಸಹ ಎಂಜಾಯ್ ಮಾಡ್ತಾರೆ. ಅಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 6. ಆಲ್ರೆಡಿ ಯಾರಾದ್ರೂ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಮಿಸ್ ಮಾಡ್ದಲೇ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸೊಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.